ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ಗರ್ಭದಲ್ಲಿ ಅದೆಷ್ಟು ವಿಸ್ಮಯಗಳು ಅಡಗಿವೆ. ಗ್ರಹಗಳ ಚಲನೆ ಮತ್ತು ಅವುಗಳ ಸ್ಥಾನ ಬದಲಾವಣೆಗಳು ಕೇವಲ ಖಗೋಳ ಘಟನೆಗಳಲ್ಲ. ಅವು ನಮ್ಮ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯ ಮೇಲೂ ಅಪಾರ ಪ್ರಭಾವ ಬೀರುವ ಶಕ್ತಿಶಾಲಿ ಸಂಕೇತಗಳು. ಹೌದು ವೀಕ್ಷಕರೇ, ಭಗವಂತನ ಸೃಷ್ಟಿಯ ಈ ಮಹಾ ರಂಗಮಂಚದಲ್ಲಿ ಈಗ ಅಂತಹದ್ದೇ ಒಂದು ಅತ್ಯಂತ ಅಪರೂಪದ ಪವಾಡ ಸದೃಶ ಖಗೋಳ ಮತ್ತು ಜ್ಯೋತಿಷ್ಯ ವಿದ್ಯಮಾನ ಜರುಗುತ್ತಿದೆ. ಬರೋಬ್ಬರಿ 59 ವರ್ಷಗಳ ನಂತರ, ಹೌದು, ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲದ ಸುದೀರ್ಘ ಅವಧಿಯ ನಂತರ, ನವಗ್ರಹಗಳ ಅತ್ಯಂತ ಶುಭ ಗ್ರಹಗಳಾದ ಶುಕ್ರ, ಗುರು ಮತ್ತು ಬುಧ ಗ್ರಹಗಳನ್ನು ಒಳಗೊಂಡ ಅಪರೂಪದ ಗ್ರಹ ಸಂಯೋಗವು ಜೂನ್ 11ರಂದು ನಭೋಮಂಡಲದಲ್ಲಿ ಗೋಚರಿಸಲಿದೆ. ಜೂನ್ 11ರಿಂದ ಜೂನ್ 15ರ ನಡುವೆ ಆಕಾಶದಲ್ಲಿ ಸಂಭವಿಸುವ ಈ ಅದ್ಭುತ ದೃಶ್ಯವನ್ನು ವಿಜ್ಞಾನಿಗಳು ಪ್ಲಾನೆಟ್ ಪರೇಡ್ ಅಥವಾ ಗ್ರಹ ಮೆರವಣಿಗೆ ಎಂದು ಕರೆಯುತ್ತಾರೆ. ಖಗೋಳ ಪ್ರೇಮಿಗಳಿಗೆ ಇದು ಕಣ್ಣಿಗೆ ಹಬ್ಬವಾದರೆ, ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇದು ಯುಗ ಬದಲಾವಣೆಯಷ್ಟೇ ಶಕ್ತಿಶಾಲಿ ಧನಾತ್ಮಕ ಪರಿಣಾಮವನ್ನು ತರಬಲ್ಲ ಮಹಾಯೋಗವಾಗಿದೆ. ಏಕೆಂದರೆ ದೇವಗುರು ಬೃಹಸ್ಪತಿ, ಅಂದರೆ ಗುರು, ಜ್ಞಾನ ಮತ್ತು ಅದೃಷ್ಟದ ಅಧಿಪತಿ. ದೈತ್ಯಗುರು ಶುಕ್ರಾಚಾರ್ಯ, ಅಂದರೆ ಶುಕ್ರ, ಸೌಕರ್ಯ, ಸಂಪತ್ತು ಮತ್ತು ಐಷಾರಾಮಿ ಜೀವನದ ದಾತ. ಇನ್ನು ಬುದ್ಧಿಕಾರಕ ಬುಧನು ಸಂವಹನ ಮತ್ತು ವ್ಯವಹಾರದ ಚತುರತೆ ನೀಡುವವನು. ಈ ಮೂರು ಶುಭ ಗ್ರಹಗಳು ಒಂದೇ ದಿಕ್ಕಿನಲ್ಲಿ ಹತ್ತಿರವಾಗಿ ಬಂದಾಗ ಇವುಗಳ ಸಂಯೋಜಿತ ಶಕ್ತಿಯು ಇಡೀ ಮಾನವ ಕುಲದ ಮೇಲೆ, ವಿಶೇಷವಾಗಿ ಕೆಲವು ರಾಶಿಯವರ ಮೇಲೆ ಕರಗದ ಚಿನ್ನದಂತಹ ಅದೃಷ್ಟವನ್ನು ಮಳೆ ಕರೆಯಲಿದೆ. ಈ ವಿಡಿಯೋದಲ್ಲಿ ನಾವು ಈ ಅಪರೂಪದ ಗ್ರಹ ಮೆರವಣಿಗೆಯಿಂದಾಗಿ ಯಾವ ರಾಶಿಗಳ ಜೀವನ ಸಂಪೂರ್ಣ ಬದಲಾಗಲಿದೆ, ಯಾರಿಗೆ ವೃತ್ತಿ, ಹಣಕಾಸು, ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣದ ಯೋಗ ಕೂಡಿ ಬರಲಿದೆ ಎಂಬುದನ್ನು ಅತ್ಯಂತ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಗ್ರಹಗಳ ಮಹತ್ವ ಮತ್ತು ಪ್ರಭಾವ. ನಾವು ರಾಶಿಫಲಗಳನ್ನು ನೋಡುವ ಮುನ್ನ ಈ ಮೂರು ಗ್ರಹಗಳ ಒಕ್ಕೂಟ ಏಕೆ ಇಷ್ಟೊಂದು ಶಕ್ತಿಶಾಲಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ ಶುಕ್ರ ಗ್ರಹ. ಶುಕ್ರ ಎಂದರೆ ಕೇವಲ ದುಡ್ಡು ಮಾತ್ರವಲ್ಲ, ಅದು ಜೀವನವನ್ನು ಅನುಭವಿಸುವ ಕಲೆ. ನಿಮ್ಮ ಜೀವನ ಶೈಲಿ ಹೇಗಿರಬೇಕು, ನೀವು ಯಾವ ಕಾರಿನಲ್ಲಿ ತಿರುಗಾಡಬೇಕು, ಸಮಾಜದಲ್ಲಿ ನಿಮ್ಮ ಆಕರ್ಷಣೆ ಹೇಗಿರಬೇಕು ಎಂಬುದನ್ನು ಶುಕ್ರ ನಿರ್ಧರಿಸುತ್ತಾನೆ. ಎರಡನೆಯದಾಗಿ ಗುರುಗ್ರಹ. ಗುರು ಎಂದರೆ ವಿಸ್ತಾರ, ಜ್ಞಾನ, ಧರ್ಮ ಮತ್ತು ಉನ್ನತ ಶಿಕ್ಷಣದ ಕಾರಕ. ಗುರುಬಲವಿದ್ದರೆ ಎಂತಹ ಕಡು ಬಡವನು ರಾಜನಾಗಬಲ್ಲ. ಸನ್ಮಾರ್ಗದಲ್ಲಿ ನಡೆದು ಹಣ ಗಳಿಸುವ ಯೋಗವನ್ನು ಗುರು ಕರುಣಿಸುತ್ತಾನೆ. ಮೂರನೆಯದಾಗಿ ಬುಧಗ್ರಹ. ಬುಧ ಎಂದರೆ ಬುದ್ಧಿಶಕ್ತಿ ಮತ್ತು ಮಾತುಗಾರಿಕೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಯಾರ ಬಳಿ ಸಂವಹನ ಕಲೆ ಮತ್ತು ವ್ಯಾಪಾರ ಚತುರತೆ ಇರುತ್ತದೆಯೋ ಅವರೇ ಯಶಸ್ವಿಯಾಗುತ್ತಾರೆ. ಈ ಮೂರು ಗ್ರಹಗಳು ಒಂದಾಗುತ್ತಿರುವುದರಿಂದ ಪ್ರತಿಯೊಬ್ಬರ ಜೀವನದ ಆದಾಯದ ಮೂಲಗಳು, ಆಲೋಚನಾ ಶೈಲಿ ಮತ್ತು ಕುಟುಂಬದಲ್ಲಿ ದೊಡ್ಡ ಬದಲಾವಣೆಗಳು ಗಾಳಿಯಲ್ಲಿ ತೇಲಿ ಬರಲಿವೆ. ಇದೀಗ ಈ ಮಹಾ ಸಂಯೋಗದಿಂದಾಗಿ ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚು ಅದೃಷ್ಟವನ್ನು ಪಡೆಯಲಿರುವ ಆ 5 ಅದೃಷ್ಟವಂತ ರಾಶಿಗಳ ಸಂಪೂರ್ಣ ಜಾತಕವನ್ನು ವಿಶ್ಲೇಷಿಸೋಣ. ಧನುರಾಶಿ.
ಮೊದಲನೆಯದಾಗಿ ನಾವು ಚರ್ಚಿಸುತ್ತಿರುವುದು ಧನುರಾಶಿ. ಧನುರಾಶಿಯ ಅಧಿಪತಿಯೇ ದೇವಗುರು ಬೃಹಸ್ಪತಿ. ಹಾಗಾಗಿ ಈ ಗ್ರಹಗಳ ಸಂಯೋಗದಲ್ಲಿ ಗುರುವಿನ ಪಾತ್ರ ದೊಡ್ಡದಾಗಿರುವುದರಿಂದ ಧನು ರಾಶಿಯವರಿಗೆ ಇದು ಭಾಗ್ಯೋದಯದ ಸಮಯ ಎಂದರೆ ತಪ್ಪಾಗಲಾರದು. ಜೀವನ ಶೈಲಿ. ಈ ಅವಧಿಯಲ್ಲಿ ಧನು ರಾಶಿಯವರ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಮತ್ತು ಗಂಭೀರ ಬದಲಾವಣೆಗಳು ಕಂಡುಬರುತ್ತವೆ. ಇಷ್ಟು ದಿನ ಮಾನಸಿಕ ಒತ್ತಡ, ಅನಿಶ್ಚಿತತೆಯಿಂದ ಬಳಲುತ್ತಿದ್ದ ನಿಮ್ಮಲ್ಲಿ ಹೊಸದೊಂದು ಆತ್ಮವಿಶ್ವಾಸ ಮೂಡುತ್ತದೆ. ಸಮಾಜದಲ್ಲಿ ನಿಮ್ಮ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಗೌರವ ಹೆಚ್ಚಾಗುತ್ತದೆ. ಜನರು ನಿಮ್ಮ ಸಲಹೆಗಳಿಗೆ ಬೆಲೆ ಕೊಡಲು ಪ್ರಾರಂಭಿಸುತ್ತಾರೆ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಶಿಸ್ತು ಮೂಡಲಿದ್ದು, ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗಲಿದೆ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ಸಮಯ ಅಮೃತ ಕಾಲವಿದ್ದಂತೆ. ಗುರುವಿನ ಕೃಪೆಯಿಂದಾಗಿ ಏಕಾಗ್ರತೆ ಹೆಚ್ಚುತ್ತದೆ. ಕಠಿಣ ವಿಷಯಗಳು ಸಹ ಸುಲಭವಾಗಿ ಅರ್ಥವಾಗಲಾರಂಭಿಸುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಧನು ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಶ್ರಮಕ್ಕೆ ತಕ್ಕ ಅತ್ಯುತ್ತಮ ಫಲಿತಾಂಶ ಸಿಗಲಿದೆ. ಸಂಶೋಧನೆ ಅಥವಾ ಉನ್ನತ ಶಿಕ್ಷಣ ಪಡೆಯುತ್ತಿರುವವರಿಗೆ ದೊಡ್ಡ ಯಶಸ್ಸು ಕಾದಿದೆ. ವಿದೇಶಿ ಪ್ರಯಾಣ ಮತ್ತು ಉದ್ಯೋಗ. ಉದಾಹರಣೆಗೆ, ಧನು ರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಕಳೆದ 2 ವರ್ಷಗಳಿಂದ ವಿದೇಶಕ್ಕೆ ಹೋಗಲು ಆನ್ಸೈಟ್ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಎಂದು ಇಟ್ಟುಕೊಳ್ಳೋಣ. ಈ ಗ್ರಹ ಮೆರವಣಿಗೆಯ ಪ್ರಭಾವದಿಂದಾಗಿ ಅವರ ವೀಸಾ ಪ್ರಕ್ರಿಯೆಯಲ್ಲಿದ್ದ ಅಡೆತಡೆಗಳು ತಕ್ಷಣವೇ ನಿವಾರಣೆಯಾಗಿ ಜೂನ್ 15ರ ನಂತರ ಅವರಿಗೆ ಹಠಾತ್ ವಿದೇಶಿ ಪ್ರಯಾಣದ ಆಫರ್ ಕೈ ಸೇರಲಿದೆ. ಕೇವಲ ಐಟಿ ಕ್ಷೇತ್ರ ಮಾತ್ರವಲ್ಲ, ಜಾಗತಿಕ ವ್ಯಾಪಾರ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿರುವವರಿಗೂ ವಿದೇಶಿ ಮೂಲಗಳಿಂದ ದೊಡ್ಡ ಲಾಭ ಬರಲಿದೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಂಪೂರ್ಣ ಯೋಗವಿದೆ. ಬಾಕಿ ಉಳಿದಿದ್ದ ಹಳೆಯ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ವೇಗವಾಗಿ ಪೂರ್ಣಗೊಳ್ಳಲಿವೆ. ತುಲಾರಾಶಿ. ಮುಂದಿನ ಅದೃಷ್ಟದ ರಾಶಿ ತುಲಾರಾಶಿ. ತುಲಾರಾಶಿಯ ಅಧಿಪತಿ ಸೌಂದರ್ಯ ಮತ್ತು ಸಂಪತ್ತಿನ ದೇವನಾದ ಶುಕ್ರ. ಈ ಸಂಯೋಗದಲ್ಲಿ ಶುಕ್ರನ ಬಲ ಹೆಚ್ಚಿರುವುದರಿಂದ ತುಲಾರಾಶಿಯವರ ಬಾಳಿನಲ್ಲಿ ವಸಂತ ಕಾಲ ಶುರುವಾಗಲಿದೆ. ಜೀವನ ಶೈಲಿ. ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಜೀವನ ಶೈಲಿ ಅತ್ಯಂತ ಐಷಾರಾಮಿಯಾಗಲಿದೆ. ನಿಮ್ಮ ಭೌತಿಕ ಸುಖ ಸಾಧನಗಳು ಹೆಚ್ಚಾಗಲಿವೆ. ಮನೆಯ ನವೀಕರಣ, ಹೊಸ ವಾಹನ ಖರೀದಿ ಅಥವಾ ದುಬಾರಿ ಆಭರಣಗಳನ್ನು ಕೊಳ್ಳುವ ಯೋಗವಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಆಕರ್ಷಣೆ ಮೂಡಲಿದ್ದು, ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗಲಿದೆ. ದಾಂಪತ್ಯ ಜೀವನದಲ್ಲಿದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ದಂಪತಿಗಳು ಪರಸ್ಪರ ಅರ್ಥ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸಲಿದ್ದಾರೆ. ಶಿಕ್ಷಣ. ಕಲೆ, ಫ್ಯಾಷನ್ ಡಿಸೈನಿಂಗ್, ಮೀಡಿಯಾ, ಆರ್ಕಿಟೆಕ್ಚರ್ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಅದ್ಭುತವಾಗಿರುತ್ತದೆ. ನಿಮ್ಮ ಕ್ರಿಯೇಟಿವಿಟಿಗೆ ಹೊಸ ರೆಕ್ಕೆಗಳು ಬರಲಿವೆ. ಶಿಕ್ಷಕರಿಂದ ಮತ್ತು ಹಿರಿಯರಿಂದ ವಿಶೇಷ ಪ್ರಶಂಸೆ ಹಾಗೂ ಸ್ಕಾಲರ್ಶಿಪ್ಗಳು ದೊರೆಯುವ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣ ಮತ್ತು ಉದ್ಯೋಗ.
ಉದಾಹರಣೆಗೆ, ತುಲಾ ರಾಶಿಯ ಒಬ್ಬ ಯುವತಿ ಫ್ಯಾಷನ್ ಅಥವಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ ತನ್ನ ವೃತ್ತಿಜೀವನವನ್ನು ರೂಪಿಸಿಕೊಳ್ಳಲು ಬಯಸುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಅಥವಾ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ, ಈ ಅವಧಿಯಲ್ಲಿ ಆಕೆಗೆ ವಿದೇಶದಿಂದ ದೊಡ್ಡ ಬ್ರೇಕ್ ಸಿಗಲಿದೆ. ವ್ಯವಹಾರ ರಂಗದಲ್ಲಿರುವ ತುಲಾ ರಾಶಿಯವರಿಗೆ ಹೊಸ ಹೂಡಿಕೆಗಳಿಂದ ಭಾರಿ ಲಾಭ ಬರಲಿದೆ. ಸಿನಿಮಾ, ಸಂಗೀತ, ಸಾಹಿತ್ಯ ಮತ್ತು ಗ್ಲಾಮರ್ ಜಗತ್ತಿನಲ್ಲಿರುವವರಿಗೆ ಹಠಾತ್ ಜನಪ್ರಿಯತೆ ಮತ್ತು ಹೊಸ ಒಪ್ಪಂದಗಳು ಸಿಗಲಿವೆ. ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಪ್ರಗತಿ ಕಾಣುತ್ತದೆ ಎಂದರೆ, ಹಳೆಯ ಸಾಲಗಳಿಂದ ನೀವು ಮುಕ್ತಿ ಪಡೆಯಬಹುದು. ಸಿಂಹರಾಶಿ. ಮೂರನೆಯದಾಗಿ, ಸೂರ್ಯನ ಆಡಳಿತಕ್ಕೆ ಒಳಪಟ್ಟ ಸಿಂಹ ರಾಶಿ. ಸೂರ್ಯ ಮತ್ತು ಗುರುವಿನ ನಡುವೆ ಮಿತ್ರತ್ವ ಇರುವುದರಿಂದ ಗುರು ಮತ್ತು ಶುಕ್ರನ ಈ ಜಂಟಿ ಪ್ರಭಾವವು ಸಿಂಹ ರಾಶಿಯವರ ರಾಜಯೋಗವನ್ನು ಎಚ್ಚರಗೊಳಿಸಲಿದೆ. ಜೀವನ ಶೈಲಿ. ಸಿಂಹ ರಾಶಿಯವರ ಮೂಲ ಸ್ವಭಾವವೇ ನಾಯಕತ್ವ. ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಗೌರವ, ಪ್ರತಿಷ್ಠೆ ಮತ್ತು ಅಧಿಕಾರ ದುಪ್ಪಟ್ಟಾಗಲಿದೆ. ರಾಜಕೀಯ ಅಥವಾ ಸಾರ್ವಜನಿಕ ರಂಗದಲ್ಲಿರುವವರಿಗೆ ದೊಡ್ಡ ಹುದ್ದೆಗಳು ಒಲಿಯುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳಿಗೆ ಸಮಾಜದಲ್ಲಿ ತೂಕ ಬರಲಿದ್ದು, ಕೌಟುಂಬಿಕ ನಿರ್ಧಾರಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿರುತ್ತದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣವಿರಲಿದ್ದು, ಶುಭ ಕಾರ್ಯಗಳು ಜರುಗುವ ಸೂಚನೆಗಳಿವೆ. ಶಿಕ್ಷಣ. ಆಡಳಿತಾತ್ಮಕ ಸೇವೆಗಳು ಅಂದರೆ ಯುಪಿಎಸ್ಸಿ, ಕೆಪಿಎಸ್ಸಿ ನಂತಹ ಸಿವಿಲ್ ಸರ್ವೀಸಸ್, ಕಾನೂನು ಮತ್ತು ಮ್ಯಾನೇಜ್ಮೆಂಟ್ ಶಿಕ್ಷಣ ಪಡೆಯುತ್ತಿರುವ ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಗ್ರಹ ಸಂಯೋಗವು ವರದಾನವಾಗಲಿದೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗುವಿರಿ. ದೊಡ್ಡ ಸಂಸ್ಥೆಗಳಲ್ಲಿ ಇಂಟರ್ನ್ಶಿಪ್ ಅಥವಾ ಉದ್ಯೋಗದ ಕ್ಯಾಂಪಸ್ ಸೆಲೆಕ್ಷನ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ವಿದೇಶಿ ಪ್ರಯಾಣ ಮತ್ತು ಉದ್ಯೋಗ. ಸಿಂಹರಾಶಿಯ ಸರ್ಕಾರಿ ಗುತ್ತಿಗೆದಾರರು ಅಥವಾ ದೊಡ್ಡ ಉದ್ಯಮಿಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡರೆ, ಇಷ್ಟು ದಿನ ಮಂಜೂರಾಗದೆ ಉಳಿದಿದ್ದ ದೊಡ್ಡ ಪ್ರಾಜೆಕ್ಟ್ಗಳು ಅಥವಾ ಸರ್ಕಾರಿ ಫೈಲ್ಗಳು ಈ ಅವಧಿಯಲ್ಲಿ ತಕ್ಷಣ ಕ್ಲಿಯರ್ ಆಗುತ್ತವೆ. ಜಾಗತಿಕ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ವಿದೇಶಕ್ಕೆ ಪ್ರಯಾಣ ಬೆಳೆಸುವ ಯೋಗ ಒದಗಿ ಬರಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮುಕ್ತಕಂಠದಿಂದ ಶ್ಲಾಘಿಸುತ್ತಾರೆ. ಬಡ್ತಿಗಾಗಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದರೆ, ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಸಿಹಿ ಸುದ್ದಿ ಸಿಗುವುದು ಖಚಿತ. ಆರ್ಥಿಕವಾಗಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಮಿಥುನ ರಾಶಿ. ನಾಲ್ಕನೆಯದಾಗಿ, ಬುಧನ ಸ್ವಕ್ಷೇತ್ರವಾದ ಮಿಥುನ ರಾಶಿ. ಬುಧನು ಮಿಥುನ ರಾಶಿಯ ಅಧಿಪತಿಯಾಗಿದ್ದು, ಈ ಸಂಯೋಗದಲ್ಲಿ ಬುಧನ ಪಾತ್ರ ಇರುವುದರಿಂದ ಮಿಥುನ ರಾಶಿಯವರಿಗೆ ಬುದ್ಧಿ ಮತ್ತು ಸಂಪತ್ತಿನ ಅದ್ಭುತ ಸಮನ್ವಯ ಈ ಸಮಯದಲ್ಲಿ ಸಿಗಲಿದೆ. ಜೀವನ ಶೈಲಿ. ನಿಮ್ಮ ಆಲೋಚನೆಗಳಲ್ಲಿ ಅತ್ಯಂತ ಸ್ಪಷ್ಟತೆ ಮೂಡಲಿದೆ. ಇಷ್ಟು ದಿನ ಇದ್ದ ಗೊಂದಲಗಳು, ಮಾನಸಿಕ ಅಸ್ಥಿರತೆ ದೂರವಾಗಿ ನೆಮ್ಮದಿ ಸಿಗುತ್ತದೆ. ನಿಮ್ಮ ಸಂವಹನ ಶಕ್ತಿ ಎಷ್ಟೊಂದು ಪ್ರಭಾವಶಾಲಿಯಾಗಿದೆ ಎಂದರೆ, ಶತ್ರುಗಳು ಸಹ ನಿಮ್ಮ ಮಾತಿಗೆ ಮಾರು ಹೋಗಲಿದ್ದಾರೆ. ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರಲಿದೆ.
ಹೊಸ ಸ್ನೇಹಿತರ ಸೇರ್ಪಡೆಯಾಗಲಿದ್ದು ಅವರಿಂದ ಭವಿಷ್ಯದಲ್ಲಿ ದೊಡ್ಡ ಸಹಾಯ ಸಿಗಲಿದೆ. ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಲಿದೆ. ಶಿಕ್ಷಣ, ಗಣಿತ, ಬ್ಯಾಂಕಿಂಗ್, ಅಕೌಂಟೆನ್ಸಿ, ಜರ್ನಲಿಸಂ ಮತ್ತು ಕಂಪ್ಯೂಟರ್ ಸೈನ್ಸ್ ಕಲಿಯುತ್ತಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಪೀರಿಯಡ್. ನಿಮ್ಮ ನೆನಪಿನ ಶಕ್ತಿ ಮತ್ತು ತಾರ್ಕಿಕ ಸಾಮರ್ಥ್ಯ ತೀಕ್ಷ್ಣವಾಗುತ್ತದೆ. ಯಾವುದೇ ಕಠಿಣ ಪರೀಕ್ಷೆಯನ್ನಾದರೂ ಸುಲಭವಾಗಿ ಎದುರಿಸುವ ಆತ್ಮವಿಶ್ವಾಸ ನಿಮ್ಮದಾಗಲಿದೆ. ವಿದೇಶಿ ಪ್ರಯಾಣ ಮತ್ತು ಉದ್ಯೋಗ. ಉದಾಹರಣೆಗೆ, ಮಿಥುನ ರಾಶಿಯ ಯುವಕನೊಬ್ಬ ಯೂಟ್ಯೂಬ್, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಕರಡು ಬರವಣಿಗೆಯ ಕ್ಷೇತ್ರದಲ್ಲಿದ್ದು ತನ್ನದೇ ಆದ ಸ್ಟಾರ್ಟ್ಅಪ್ ನಡೆಸುತ್ತಿದ್ದರೆ ಈ ಸಮಯದಲ್ಲಿ ಆತನಿಗೆ ವಿದೇಶಿ ಹೂಡಿಕೆದಾರರಿಂದ ಬಂಡವಾಳ ಹರಿದು ಬರಲಿದೆ. ಬಿಸಿನೆಸ್ ವಿಸ್ತರಣೆಗಾಗಿ ವಿದೇಶಿ ಪ್ರವಾಸಗಳು ಯಶಸ್ವಿಯಾಗಲಿವೆ. ಹಿಂದೆ ಸ್ಥಗಿತಗೊಂಡಿದ್ದ ವ್ಯಾಪಾರ ವ್ಯವಹಾರಗಳು ಮರುಜೀವ ಪಡೆದುಕೊಂಡು ವೇಗವಾಗಿ ಮುನ್ನಡೆಯಲಿವೆ. ಷೇರು ಮಾರುಕಟ್ಟೆ ಅಥವಾ ಕಮಿಷನ್ ಆಧಾರಿತ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ನಿರೀಕ್ಷೆಗೂ ಮೀರಿದ ಭಾರಿ ಧನಲಾಭವಾಗುವ ಸಾಧ್ಯತೆ ಇದೆ. ಮೇಷರಾಶಿ. ಐದನೆಯದಾಗಿ ರಾಶಿಚಕ್ರದ ಮೊದಲ ರಾಶಿಯಾದ ಮಂಗಳನ ಒಡೆತನದ ಮೇಷರಾಶಿ. ಮೇಷರಾಶಿಯವರಿಗೆ ಈ ಗ್ರಹ ಸಂಯೋಗವು ಅವರ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಗೆ ತಕ್ಕ ಪ್ರತಿಫಲವನ್ನು ನೀಡಲಿದೆ. ಜೀವನ ಶೈಲಿ. ಮೇಷರಾಶಿಯವರ ಜೀವನದಲ್ಲಿದ್ದ ಆರೋಗ್ಯ ಸಮಸ್ಯೆಗಳು ಈ ಅವಧಿಯಲ್ಲಿ ನಿವಾರಣೆಯಾಗಲಿವೆ. ದೈಹಿಕ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ. ನಿಮ್ಮ ಉದ್ವೇಗ ಅಥವಾ ಕೋಪದ ಸ್ವಭಾವ ಕಡಿಮೆಯಾಗಿ ಸಂಯಮದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಇದು ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ತರಲಿದೆ. ಸಮಾಜದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಹೊಸ ಮನ್ನಣೆ ಸಿಗಲಿದ್ದು ನಿಮ್ಮ ಲೈಫ್ ಸ್ಟೈಲ್ ಹೆಚ್ಚು ಆಕ್ಟಿವ್ ಆಗಲಿದೆ. ಶಿಕ್ಷಣ. ಇಂಜಿನಿಯರಿಂಗ್, ವೈದ್ಯಕೀಯ, ರಕ್ಷಣೆ ಅಥವಾ ದೈಹಿಕ ಶಿಕ್ಷಣ ಕ್ಷೇತ್ರಗಳಲ್ಲಿರುವ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿ ಅತ್ಯಂತ ಶುಭಕರವಾಗಿದೆ. ಕ್ರೀಡಾರಂಗದಲ್ಲಿರುವವರಿಗೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ಸುವರ್ಣ ಅವಕಾಶಗಳು ಸಿಗಲಿವೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಕೀರ್ತಿ ಲಭಿಸಲಿದೆ. ವಿದೇಶಿ ಪ್ರಯಾಣ ಮತ್ತು ಉದ್ಯೋಗ. ಉದಾಹರಣೆಗೆ, ಮೇಷರಾಶಿಯ ವ್ಯಕ್ತಿಯೊಬ್ಬರು ಹೊಸದಾಗಿ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಥವಾ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಬ್ಯಾಂಕ್ ಲೋನ್ ಅಥವಾ ಸಬ್ಸಿಡಿಗಾಗಿ ಕಾಯುತ್ತಿದ್ದರೆ ಈ ಜೂನ್ 11ರ ನಂತರ ಅವರ ಪ್ರಯತ್ನಗಳಿಗೆ ಜಯ ಸಿಗಲಿದೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಸಕಾರಾತ್ಮಕ ಇಂಟರ್ವ್ಯೂ ಕಾಲ್ ಬರಲಿದೆ. ಹಣಕಾಸಿನ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದ್ದು ಹಳೆಯ ಹೂಡಿಕೆಗಳು, ಭೂಮಿ ಅಥವಾ ಆಸ್ತಿ ಮಾರಾಟದಿಂದ ಭಾರಿ ಪ್ರಮಾಣದ ಲಾಭ ನಿಮ್ಮ ಕೈ ಸೇರಲಿದೆ. ಹೊಸ ಉದ್ಯೋಗಾವಕಾಶಗಳು ನಿಮ್ಮ ವೃತ್ತಿಜೀವನಕ್ಕೆ ದೀರ್ಘಕಾಲೀನ ಸ್ಥಿರತೆಯನ್ನು ನೀಡಲಿವೆ. ವೀಕ್ಷಕರೇ, ಈಗ ನಾವು ಚರ್ಚಿಸಿದ 5 ರಾಶಿಗಳಿಗೆ ಅಂದರೆ ಮೇಷ, ಮಿಥುನ, ಸಿಂಹ, ತುಲಾ, ಧನು ರಾಶಿಯವರಿಗೆ ಈ ಗ್ರಹ ಸಂಯೋಗವು ಅತ್ಯಂತ ಗರಿಷ್ಠ ಮಟ್ಟದ ಲಾಭವನ್ನು ನೀಡುತ್ತದೆ ಎಂಬುದು ನಿಜ. ಆದರೆ ಇದರರ್ಥ ಉಳಿದ 7 ರಾಶಿಗಳಿಗೆ ಯಾವುದೇ ಫಲವಿಲ್ಲ ಎಂದಲ್ಲ. ಈ ಅಪರೂಪದ ಪ್ಲಾನೆಟ್ ಪರೇಡ್
ಬ್ರಹ್ಮಾಂಡದ ಒಂದು ಅತ್ಯಂತ ಧನಾತ್ಮಕ ಶಕ್ತಿಯ ಕೇಂದ್ರವಾಗಿದೆ. ಹಾಗಾಗಿ ವೃಷಭ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ ಮತ್ತು ಮೀನರಾಶಿಯವರ ಮೇಲೂ ಇದರ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ವೃಷಭ ಮತ್ತು ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಸಾಧಾರಣ ಲಾಭ ಹಾಗೂ ಕೌಟುಂಬಿಕ ನೆಮ್ಮದಿ ಸಿಗಲಿದೆ. ಕರ್ಕಾಟಕ ಮತ್ತು ಮೀನ ರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದ್ದು ತೀರ್ಥಯಾತ್ರೆಗಳ ಯೋಗವಿದೆ. ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಕಠಿಣ ಪರಿಶ್ರಮದ ನಂತರ ಯಶಸ್ಸು ಸಿಗಲಿದ್ದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ. ಕುಂಭ ರಾಶಿಯವರಿಗೆ ಹೊಸ ಹೂಡಿಕೆಗಳಿಗೆ ಈ ಸಮಯ ಪೂರಕವಾಗಿದ್ದರೂ ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಒಳ್ಳೆಯದು. ಒಟ್ಟಾರೆಯಾಗಿ ಈ 3 ಶುಭ ಗ್ರಹಗಳ ಒಕ್ಕೂಟವು ಜಗತ್ತಿನಲ್ಲಿ ಧನಾತ್ಮಕ ಬದಲಾವಣೆ, ಆರ್ಥಿಕ ಚೇತರಿಕೆ ಮತ್ತು ಜ್ಞಾನದ ವಿಸ್ತರಣೆಗೆ ಕಾರಣವಾಗಲಿದೆ. ವೀಕ್ಷಕರೇ, 59 ವರ್ಷಗಳ ನಂತರ ಸಂಭವಿಸುತ್ತಿರುವ ಈ ಮಹಾಗ್ರಹ ಸಂಯೋಗವು ಪ್ರಕೃತಿ ನಮಗೆ ನೀಡುತ್ತಿರುವ ಒಂದು ಅಪೂರ್ವ ಅವಕಾಶ. ನಿಮ್ಮ ರಾಶಿಗೆ ಎಷ್ಟೇ ಉತ್ತಮ ಫಲಗಳಿದ್ದರೂ ನಿಮ್ಮ ಪ್ರಾಮಾಣಿಕ ಪರಿಶ್ರಮ ಮತ್ತು ಸತ್ಕರ್ಮಗಳು ಮಾತ್ರವೇ ಪೂರ್ಣ ಯಶಸ್ಸನ್ನು ತರಬಲ್ಲವು ಎಂಬುದನ್ನು ನೆನಪಿಡಿ. ಇಲ್ಲಿ ನೀಡಲಾದ ಎಲ್ಲ ಜ್ಯೋತಿಷ್ಯ ಮಾಹಿತಿ ಮತ್ತು ಪರಿಹಾರಗಳು ಜ್ಯೋತಿಷ್ಯಶಾಸ್ತ್ರದ ಸಾಮಾನ್ಯ ಲೆಕ್ಕಾಚಾರಗಳು ಮತ್ತು ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ನೀಡಲ್ಪಟ್ಟಿವೆ. ಇದರ ಕುರಿತು ಯಾವುದೇ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿನ ಗ್ರಹಗತಿಗಳ ಆಧಾರದ ಮೇಲೆ ಫಲಿತಾಂಶಗಳು ವ್ಯತ್ಯಾಸವಾಗಬಹುದು. ಸಂಪೂರ್ಣ ವಿವರಗಳನ್ನು ಮತ್ತು ನಿಖರ ಮಾರ್ಗದರ್ಶನವನ್ನು ಗಳಿಸಲು ಸಂಬಂಧಿತ ಜ್ಯೋತಿಷ್ಯ ಪರಿಣಿತರಿಂದ ವೈಯಕ್ತಿಕ ಸಲಹೆ ಪಡೆಯುವುದು ಉತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು ಸದಾ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು.